ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪನಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡ್ತಾಯಿರಿ. ನಾನಿವತ್ತು ಬೆಳಿಗ್ಗೆಯಿಂದ ವ್ಲಾಗ್ ಮಾಡ್ತಿದ್ದೀನಿ. ಇವತ್ತು ಯುಗಾದಿ ಹಬ್ಬ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನಿವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಟೈಮ್ ಬಂದು ಇವಾಗ 5:30 ಆಗಿದೆ. ಪಟ ಎಲ್ಲ ಕೆಲಸ ಮಾಡ್ಕೊಳ್ಬೇಕು. ಇವಾಗ ಟೈಮ್ ಆಗೋದೇ ಗೊತ್ತಾಗಲ್ಲ. ಇವಾಗ ನಾನು ಫಸ್ಟು ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಟೈಮ್ ಆಗ್ತಾಯಿದೆ. ಬನ್ನಿ ಅಡುಗೆ ಮಾಡ್ತಾ ನಾನು ಏನೇನು ಅಡುಗೆ ಮಾಡ್ತೀನಿ ಅಂತ ನೋಡೋಣ. ನಾನಿವತ್ತು ಎದ್ದ ತಕ್ಷಣ ಫಸ್ಟ್ ಸ್ನಾನ ಮುಗಿಸ್ಕೊಂಡೆ. ಇವತ್ತು ವಾಕೆಲ್ಲ ಕ್ಯಾನ್ಸಲ್ಲು. ವಾಕ್ ಹೋದರೆ 1 ಅವರ್ ಬೇಕು, ಅಲ್ಲೇ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇವತ್ತು ವಾಕ್ ಹೋಗ್ತಾ ಇಲ್ಲ. ಬೇಗ ಅಡುಗೆ ಮಾಡ್ಕೊಳ್ಬೇಕು, ಅಂದರೆ ಇವತ್ತು ಬೆಳಗ್ಗೆಗೆ ಮಾಡೋಣ ಅಂತ. ಫ್ರೆಂಡ್ಸ್, ಇವಾಗ ನಾನು ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ತರಕಾರಿ ಫಸ್ಟು ನಾನು ಬೇಗ ಹಾಕ್ಕೊಳ್ತೀನಿ. ಫಸ್ಟು ತರಕಾರಿ ಸಾಂಬಾರಿಗೆ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ನಾನು ಒಗ್ಗರಣೆ ಹಾಕಿಬಿಟ್ಟು ತರಕಾರಿ ಬೇಯಿಸ್ಕೊಂಡು ಬೇರೆ ಕೆಲಸ ಮಾಡ್ಕೊತೀನಿ. ಟೈಮ್ ಆಗೋದು ಗೊತ್ತಾಗಲ್ಲ. ನಾನು ಕರೆಕ್ಟು 5 o'clock ಎದ್ದಿದ್ದೆ. ಈಗಾಗಲೇ ಟೈಮು 6 o'clock ಆಗ್ತಾ ಬಂತು. ಎಲ್ಲ ಸ್ವಲ್ಪ ಮಾಡೋದು ನೆಂಟ್ರೇನಿರಲ್ಲ. ಸುಮ್ಮನೆ ಮಾಡಿ ಎಲ್ಲ ವೇಸ್ಟ್ ಆಗುತ್ತೆ ಅಲ್ವಾ. ಸ್ವಲ್ಪ ಮಾಡ್ಕೊಳ್ತೀವಿ. ಹೋದ ವರ್ಷ ಲಾವಣ್ಯ ಇದ್ಲು. ಹಬ್ಬ ಬಂದರೆ ನೆನಪಾಗುತ್ತೆ. ಒಂದು ಹಬ್ಬಕ್ಕೂ ಮಿಸ್ ಮಾಡ್ತಾ ಇರಲಿಲ್ಲ ಅವಳು. ಈ ಸಲ ಅವಳು ಮಿಸ್ಸಿಂಗು. ಇವಾಗಲೇ ಉಪ್ಪು ಹಾಕ್ಕೊಂಡ್ರೆ ತರಕಾರಿ ಭಾಗಕ್ಕೆ ಚೆನ್ನಾಗಿ ಹಿಡಿಯುತ್ತೆ. ಒಗ್ಗರಣೆಗೆ ನಾನು ಎಣ್ಣೆ, ಸಾಸಿವೆ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಬೇವಿನ ಸೊಪ್ಪು, ಈರುಳ್ಳಿ, ಟೊಮೆಟೊ, ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಬೇಯಕ್ಕಿಡ್ತೀನಿ. ಇವತ್ತು ನಾನು ತರಕಾರಿ ಇವಾಗ ಟೊಮೆಟೊ ಎಲ್ಲ ಸ್ಮೂತಾಗಿದೆ. ಇವಾಗ ನಾನು ತರಕಾರಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಇವತ್ತು ತರಕಾರಿ ಏನು ತರಕಾರಿ, ನಮ್ಮ ಮನೆಯವ್ರು ಅದೇ ನೈಟ್ ನಾನು ತೆಗೆದಿಡ್ತಾ ಇದ್ದೆ. ಅದಕ್ಕೆ ಯಾರಾದರೂ ಏನು ಸಾಂಬಾರು ಅಂತ ಕೇಳಿದರೆ ಏನು ತರಕಾರಿ ಹೇಳಲಿ ಅಂತ ಇದ್ದರು. ಅಂದರೆ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಬೀನ್ಸು, ಮೂಲಂಗಿ, ಆಲೂಗೆಡ್ಡೆ, ಕಾಳುಗಳು, ಗೆಡ್ಡೆಕೋಸು, ನುಗ್ಗೆಕಾಯಿ ಎಲ್ಲ ಮಿಕ್ಸ್ ಮಾಡಿ ಸಾಂಬಾರು ಮಾಡ್ತಾ ಇರೋದು. ಅದಕ್ಕೆ ಏನು ಸಾಂಬಾರು ಅಂತ ಕೇಳಿದರೆ ಏನು ಹೇಳೋದು ಅಂತ ಸುಮ್ಮನೆ ಜೋಕ್ ಮಾಡ್ತಾಯಿದ್ರು. ಇವಾಗ ನಾನು ತರಕಾರಿ ಎಲ್ಲ ಹಾಕ್ಕೊಂಡು ಇವಾಗ ಫಸ್ಟ್ ತರಕಾರಿ ಬೇಯಿಸಿ ಇಟ್ಕೊಳ್ತೀನಿ. ಫ್ರೆಂಡ್ಸ್, ಇವಾಗ ಖಾರ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರಿಗೆ ಫಸ್ಟು ಖಾರ ಮಾಡ್ಕೊಳ್ತೀನಿ. ತರಕಾರಿ ಬೇಯಿಸೋತ್ತಿಗೆ ಇಲ್ಲಿ ಖಾರ ರೆಡಿಯಾಗಿರುತ್ತೆ. ಆಮೇಲೆ ಸಾಂಬಾರು ಮಾಡ್ತೀನಿ. ನಾನಿವಾಗ ಖಾರಕ್ಕೆ ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಅಂದರೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಅರಿಶಿನ ಪುಡಿ, ಹಾಗೆ ಮನೇಲಿ ಮಾಡಿದಂಥ ಸಾಂಬಾರು ಪೌಡರು, ಹಾಗೆ ಕಾಯಿ ಮತ್ತು ಜೀರಿಗೆ ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಬಿಟ್ಕೊಳ್ಬೇಕು. ಇವಾಗ ನನ್ನ ಮಗ ಮಲ್ಕೊಬಿಟ್ಟಿದ್ದಾನೆ. ನಾನು ಅದಕ್ಕೆ ಸ್ವಲ್ಪ ಹೊತ್ತು ತರಕಾರಿ ಹೇಗಿದ್ದರೂ ವಿಶಾಲ ಆಗಬೇಕು ಅಲ್ವಾ, ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ರುಬ್ತೀನಿ. ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ. ನಿನ್ನೆ ನನ್ನ ಮಗನಿಗೆ ಮೆಣಸಿನ್ಕಾಯಿ ಎಲ್ಲ ತಂದಿದ್ವಿ, ತರಕಾರಿ ಎಲ್ಲ ಜೋಡಿಸ್ತೀನಿ ಅಂತ. ಹಾಗಾಗಿ ಮೆಣಸಿನ್ಕಾಯಿ ಜೋಡಿಸು ಅಂತ ಹೇಳಿಕೊಟ್ಟೆ. ಅವನು ಆಟಾಡ್ತಾ ಇದ್ದೆ ಅಲ್ಲ ಬಲೂನು, ಆ ಬಲೂನು ಸಮೇತ ಇದ್ರೊಳಗೆ ಹಾಕ್ಕೊಂಡಿದ್ದಾನೆ ನೋಡಿ. ತರಲೆ ಅಂದರೆ ತರಲೆ. ಇವಾಗ ಅವನು ಮಲಗಿದ್ದಾನೆ, ಹಾಗಾಗಿ ಜೋರಾಗಿ ಮಾತಾಡೋಂಗಿಲ್ಲ. ಸರಿ, ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ.
ಇವಾಗ ತರಕಾರಿದು ವಿಶಾಲ ಆಗಿದೆ. ಇವಾಗ ನಾನು ಬೀನ್ಸ್ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಬೇಗ ಬೇಗ ಅಡುಗೆ ಆಗಬೇಕು ಅಲ್ವಾ, ಅಂದರೆ ನಾವು ಹಾಗೆ ಮಾಡ್ಕೊಂಡು ಹೋಗೋದಾದರೆ ಬೇಗ ಬೇಗ ಆಗುತ್ತೆ. ವಿಡಿಯೋ ಮಾಡಿಕೊಂಡು ಮಾಡೋದಾದರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಈಗ ಬೀನ್ಸ್ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಹೆಚ್ಚಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಬೀನ್ಸ್ ಪಲ್ಯ ಮಾಡಿಕೊಂಡು ಆಮೇಲೆ ಇನ್ನು ಏನೇನು ಮಾಡಬೇಕಿದೆ, ಪಾಯಸ ಮಾಡೋಕ್ಕಿದೆ. ಪಾಯಸ ಮಾಡೋದಕ್ಕೆ ನಮ್ಮ ಮನೆಯವರು ಹಾಲು ತರಬೇಕು. ನೈಟು ತರಿಸೋಣ ಅಂದ್ಕೊಂಡೆ, ಆದರೆ ಫ್ರೆಶ್ ಇರಲ್ಲ ಅಂತ ಹೇಳಿ ಬೆಳಿಗ್ಗೆನೇ ತರಿಸೋಣ ಅಂತ ಅಂದ್ಕೊಂಡೆ. ನಮ್ಮ ಮನೆಯವ್ರು ಇವಾಗ ಹೇಳ್ತಾರೆ, ಮೊದಲೇ ಬಂದೆ ಹೇಳಿ ಅಂತ ಹೇಳಿ. ಹಾಗಾಗಿ ಇವಾಗ ಹೇಳ್ತಾರೆ ಅವ್ರು ಎದ್ದ ಮೇಲೆ ಅವರೆಲ್ಲ ಫ್ರೆಶ್ ಅಪ್ ಆದಮೇಲೆ ಹೋಗಿ ಹಾಲು ತಂದು ಕೊಡ್ತಾರೆ. ಅದು ಎಷ್ಟೊತ್ತು ಬೇಗ ಮಾಡ್ಬೋದು ಪಾಯಸ ಆದರೆ. ಫಸ್ಟು ಇದೆಲ್ಲ ಅಡುಗೆ ಮುಗಿದ್ರೆ, ಅಂದರೆ ನನ್ನ ಮಗ ಹೇಳೋಷ್ಟೊತ್ತಿ ಒಂದು ಅರ್ಧನಾದರೂ ಮುಗಿದ್ರೆ ಸರಿ ನನಗೆ. ಅವನು ಎದ್ದು ಬಿಟ್ಟರೆ ಆಗೋದೇ ಇಲ್ಲ. ಅದು ಇದು ಅವನ್ನ ಬರೀ ನೋಡೋದೇ ಆಗುತ್ತೆ. ಅಮ್ಮ ಅದು ಕೊಡು ಇದು ಕೊಡು ಏನಾದರೂ ಒಂದು ಕೇಳ್ತಾ ಇರ್ತಾನೆ. ಎಷ್ಟೇ ಆದರೂ ಮಕ್ಕಳನ್ನ ಬಿಟ್ಕೊಂಡು ಅಡುಗೆ ಮಾಡೋದು ತುಂಬ ಕಷ್ಟ. ಹಾಗಾಗಿ ಅವನು ಹೇಳೋಷ್ಟೊತ್ತಿಗೆ ಎಲ್ಲ ಬೇಗ ಮುಗಿಸ್ಕೊಬಿಡೋಣ ಅಂತ ಹೇಳಿ ನಾನು ಬೇಗ ಎದ್ದಿರೋದು. ಅಂದರೆ ಇವಾಗ ಬೆಳಿಗ್ಗೆ 9 o'clock ಅಂದರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. 9 ಗಂಟೆಗೆ ಆಗಿಬಿಟ್ರೆ ಅಂದರೆ ಮಕ್ಕಳಿಗೆಲ್ಲ ಹಸಿವಾಗುತ್ತೆ ಅಲ್ವಾ, ಅದಕ್ಕೋಸ್ಕರ ಬೇಗ ಮಾಡೋಣ ಅಂತ ಅಂದ್ಕೊಂಡು ಬೇಗ ಮಾಡ್ತಾ ಇರೋದು. ಮಧ್ಯಾಹ್ನಕ್ಕೆ ಮಾಡಿದರೆ ಏನು ಗೊತ್ತಾ, ಬೆಳಗ್ಗೆಯಿಂದನೂ ಕೆಲಸ ಮಾಡ್ತಾನೇ ಇರಬೇಕಾಗುತ್ತೆ. ಅದೇ ಬೆಳಿಗ್ಗೆಗೆ ಮಾಡಿಬಿಟ್ರೆ ರಗಳೆ ಇಲ್ಲ. ಬೆಳಿಗ್ಗೆಗೆ ಮಾಡಿ ಇಟ್ಬಿಟ್ರೆ ಆಮೇಲೆ ಸ್ವಲ್ಪ ಫ್ರೀ ಆಗಿಬಿಡ್ತೀವಿ. ಅದಕ್ಕೋಸ್ಕರ ನಾನು ಬೆಳಿಗ್ಗೆಗೆ ಮಾಡ್ಕೊತಾ ಇದ್ದೀನಿ. ಲಾಸ್ಟ್ ಇಯರು ನಾನು ಬೆಳಿಗ್ಗೆನೇ ಮಾಡಿದ್ದೆ. ಇವಾಗ ಪಕ್ಕದಲ್ಲಿ ಬೀನ್ಸ್ ಪಲ್ಯ ಆಗ್ತಾಯಿದೆ. ಅಷ್ಟೊತ್ತಿಗೆ ತರಕಾರಿ ಬೆಂದಿತ್ತು. ಹಾಗಾಗಿ ಖಾರ ರುಬ್ಬಿಟ್ಕೊಂಡಿದ್ದೆ ಅಲ್ವಾ, ಆ ಖಾರನ ಹಾಕ್ಕೊಂಡು ಫಸ್ಟು ಕುದಿಸಿ ಇಟ್ಕೊಳ್ತೀನಿ. ತರಕಾರಿ ಸಾಂಬಾರು ಇದು ಕುದ್ರೆ ತರಕಾರಿ ಸಾಂಬಾರು ರೆಡಿ ಆಗುತ್ತೆ. ಇವಾಗ ಬೀನ್ಸ್ ಪಲ್ಯನೂ ಅಷ್ಟೇ, ಇನ್ನೊಂದು ಸ್ವಲ್ಪ ಇದೆ, ಅದಾದರೆ ಬೀನ್ಸ್ ಪಲ್ಯನೂ ಆಗುತ್ತೆ. ಫ್ರೆಂಡ್ಸ್, ಇವಾಗ ಪಲಾವ್ ಮಾಡ್ಕೊಳ್ಬೇಕು. ಪಲಾವಿಗೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅದು ಆದ ತಕ್ಷಣ ಇವಾಗ ನಾನು ಪಲಾವಿಗೆ ರೆಡಿ ಮಾಡ್ತೀನಿ. ಈಗ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಮಾಡೋದಷ್ಟೇ, ಏನು ತುಂಬ ಮಾಡಲ್ಲ. ಈ ಕಡೆ ಪಕ್ಕದ ಮನೆಯವರಿದ್ದರು ಅಲ್ವಾ, ಅವರು ಇವಾಗ ಮನೆ ಮಾಡಿ ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ. ಅವ್ರು ಬರ್ತಾರೆ, ಹತ್ರನೇ, ದೂರ ಏನಿಲ್ಲ. ಹಾಗಾಗಿ ಅವರೊಬ್ಬರು ಬರ್ತಾರೆ, ಮತ್ತು ಪಕ್ಕದ ಮನೆಯವ್ರು ಬಿಟ್ಟರೆ ಯಾರೂ ಇಲ್ಲ. ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ತೀನಿ. ಅಂದರೆ ಇಡ್ಲಿನೂ ಮಾಡೋಕ್ಕಿದೆ, ಹಾಗಾಗಿ ಇಡ್ಲಿ ಮತ್ತು ಪಲಾವು, ಹಾಗಾಗಿ ಸ್ವಲ್ಪ ಸ್ವಲ್ಪ ಎಲ್ಲದನ್ನೂ ಸ್ವಲ್ಪ ಮಾಡ್ಕೊಳ್ತೀನಿ. ಇವಾಗ ಈ ಕಡೆ ನಾನು ಪಲಾವಿಗೆ ಇಡ್ತಾಯಿದ್ದೀನಿ. ಮತ್ತೊಂದು ಕಡೆ ಪಲಾವ್ ಆಗೋದ್ರೊಳಗೆ ಬೀನ್ಸ್ ಪಲ್ಯ ರೆಡಿಯಾಗಿದೆ. ಇವಾಗ ನಾನು ಕೋಸಂಬರಿ ಮಾಡ್ಕೊಳ್ತಾ ಇದ್ದೀನಿ. ನಾನು ನಿನ್ನೆ ನೈಟ್ ನೆನೆಸಿಟ್ಕೊಂಡಿದ್ದೆ ಕೋಸಂಬರಿ ಮಾಡೋಕ್ಕೆ ಹೆಸರುಬೇಳೆನ. ನಾನು ಹೇಗೆ ಕೋಸಂಬರಿ ಮಾಡೋದು ಅಂದರೆ, ಫಸ್ಟು ಒಂದು ಇದಕ್ಕೆ ನೆನೆಸಿಟ್ಟಿದ್ದೆ ಅಲ್ವಾ ರಾತ್ರಿನ, ಅದನ್ನು ಹೆಸರುಬೇಳೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಹೆಸರುಬೇಳೆ ಹಾಕ್ಕೊಂಡಾದ್ಮೇಲೆ ನಾನು ಕ್ಯಾರೆಟ್ ಹೆಚ್ಚಿಟ್ಕೊಂಡಿದ್ದೆ, ಒಂದು ತುರಿದಿಟ್ಕೊಂಡಿದ್ದೆ ಅದನ್ನು ಕ್ಯಾರೆಟನ್ನು. ಹಾಗೆ ನಾನು ಒಂದು ಸೌತೆಕಾಯಿ ತಂದಿದ್ರು, ಆ ಸೌತೆಕಾಯಿನೂ ಹೆಚ್ಚಿ ಇಟ್ಕೊಂಡಿದ್ದೀನಿ. ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಬೇಕು. ಹಾಗೆ ಒಂದು ಮೆಣಸಿನ್ಕಾಯಿ, ಮಕ್ಕಳೆಲ್ಲ ತಿಂತಾರೆ ಅಲ್ವಾ, ಅದಕ್ಕೋಸ್ಕರ ನಾನು ಒಂದು ಮೆಣಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಬೇಕು. ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ತುರಿದಿದ್ದೆ ಅಲ್ವಾ, ಒಂದು ಬೌಲಷ್ಟು ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಕೋಸಂಬರಿ ರೆಡಿಯಾಗುತ್ತೆ. ಇವಾಗ ನಂದು ಕೋಸಂಬರಿ ಆಗಿದೆ. ಈ ಕಡೆ ನೋಡಿ, ಹಿಟ್ಟು ನಾನು ಬೆಳೆದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ, ತುಂಬ ಚೆನ್ನಾಗಿ ಆಗಿತ್ತು. ನಾನೇನು ಜಸ್ಟ್ ಸ್ವಲ್ಪ ಆಗಿರುತ್ತೆ ಅಂತ ಹೇಳ್ಕೊಂಡು ತಕ್ಷಣ ಎತ್ಬಿಟ್ಟೆ. ಅದು ನೋಡಿದರೆ ಫುಲ್ ಆಗಿಬಿಟ್ಟಿದೆ. ಇವಾಗ ನಾನು ಇಡ್ಲಿ ಮಾಡ್ಕೊಳ್ತೀನಿ. ನಾನು ಇಡ್ಲಿನ ಕಪ್ಪಲ್ಲಿ ಹುಯ್ದಿಟ್ಕೊಳ್ತೀನಿ. ಅಂದರೆ ಇಡ್ಲಿದು ಸೆಟ್ ಇದೆ, ಅದರಲ್ಲಷ್ಟು ಚೆನ್ನಾಗಿ ಬರಲ್ಲ ಇಡ್ಲಿ. ಹಾಗಾಗಿ ನಾನಿಲ್ಲಿ ಬೌಲಲ್ಲಿ ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯವರಿಗೆಲ್ಲ ಸ್ವಲ್ಪ ಇಷ್ಟ ಆಗುತ್ತೆ, ಇದರಲ್ಲಿ ಮಾಡಿದರೆ ಸ್ವಲ್ಪ ಸ್ಮೂತು ಬರುತ್ತೆ, ಇಷ್ಟನೂ ಆಗುತ್ತೆ ಅಂತ ಹೇಳಿ ನಾನು ಇದರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು ಸೆಟ್ ನಾನು 14 ಏನೋ ತೊಗೊಂಡಿರೋದು. ಅದು ಒಂದು ಇಡ್ಲಿ ಪಾತ್ರೆಗೆ ಕರೆಕ್ಟ್ ಆಗುತ್ತೆ. ನಾನು ಹಾಗಾಗಿ ಇದರಲ್ಲೇ ಮಾಡ್ಕೊಳ್ತಿದ್ದೀನಿ, ಜಾಸ್ತಿ ಮಾಡಲ್ಲ. ಇವಾಗ ಒಂದು ಸಲ ಮಾಡ್ಕೊತಾ ಇದ್ದೀನಿ. ಮತ್ತೆ ಯಾರಾದರೂ ಬಂದರೆ ಮತ್ತೆ ಬೇಕಾದರೆ ಮಾಡ್ಕೋಬೋದಲ್ವ. ಹಿಟ್ಟನ್ನು ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ.
ನಾನು ಈ ಕಡೆ ಇಡ್ಲಿ ಇಟ್ಟಿದ್ದೀನಿ. ನಮ್ಮ ಮನೆಯವರು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ. ಗುಡಿಸಿ ಒರೆಸಿ ಎಲ್ಲ ಅವ್ರದ್ದು ಹೊರಗಡೆ ಬಿಟ್ಬಿಟ್ಟಿದ್ದೀನಿ. ಎಲ್ಲ ಅವ್ರು ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ. ನನ್ನ ಮಗಳಿದು ಇವಾಗ ಸ್ನಾನಕ್ಕೆ ಹೋಗು ಅಂತ ಹೇಳ್ತಾ ಇದ್ದೆ. ಹೋಗ್ತೀನಿ ಅಂತಿದ್ಲು. ಅಂದರೆ ಅವಳಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬೇಕು ಅಲ್ವಾ, ಹಾಗಾಗಿ ನನಗೆ ಮರ್ತೋಗ್ಬಿಟ್ಟಿದೆ. ಸ್ನಾನಕ್ಕೆ ಹೋಗು ಅಂದೆ. ಆಮೇಲೆ ನಾನು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು ಅಂತ ಹೇಳ್ತಾ ಇದ್ಲು. ಇಡ್ಲಿ ನೋಡಿ ತುಂಬ ಸ್ಮೂತಾಗಿ ಬಂದಿತ್ತು ಇಡ್ಲಿ. ಹಾಗೆ ನಾನು ರಂಗೋಲಿ ಇಡೋಣ ಅಂತ ಹೇಳಿ ಇವಾಗ ರಂಗೋಲಿ ಇಡೋಕ್ಕೆ ಹೋಗಿದ್ದೆ. ನಮ್ಮ ಮನೆಯವರೆಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ರು ಹೊರಗಡೆ ಎಲ್ಲ. ನಾನು ರಂಗೋಲಿ ಇಡೋಣ ಅಂತ ಹೋಗಿ ಸಿಂಪಲ್ ಒಂದು ರಂಗೋಲಿ ಇಡ್ತಾ ಇದ್ದೀನಿ. ಫ್ರೆಂಡ್ಸ್, ಯಾವುದೋ ಹಬ್ಬದಲ್ಲಿ ನಾನು ಕಲ್ಲರ್ ತಂದು ಇಟ್ಕೊಂಡಿದ್ದೆ, ಆವಾಗ ಬಿಡ್ಸೋಕ್ಕಾಗಲಿಲ್ಲ ಅಂತ ಹೇಳಿ ಇವಾಗ ನಾನು ಕಲ್ಲರ್ ಹಚ್ತಾ ಇದ್ದೀನಿ. ನನ್ನ ಮಗ ಹಾಗೆ ಇವಾಗ ಎದ್ದ. ನಾನು ಅವನ್ನ ಅಲ್ಲೇ ಬಿಟ್ಟು ಇವಾಗ ನಾನು ಪಾಯಸ ಒಂದು ಮಾಡೋಕ್ಕಿತ್ತು. ಇವಾಗ ಹಾಲು ತಂದು ಕೊಟ್ಟರು, ಹಾಗಾಗಿ ಪಾಯಸ ಮಾಡೋಣ ಅಂತ ಹೇಳಿ ಇವಾಗ ಒಳಗಡೆ ಬಂದೆ. ಇನ್ನು ನನ್ನ ಮಕ್ಕಳಿಗೆ ಎಣ್ಣೆ ಹಚ್ಚಬೇಕು. ಎಣ್ಣೆ ಹಚ್ಚಿ ನಮ್ಮ ಮನೆಯವರು ಹಚ್ಚುತ್ತಾರೆ. ಅವರಿಗೆ ಎಣ್ಣೆ ಎಲ್ಲ ಹಚ್ಚಾದ್ಮೇಲೆ ಅವ್ರದ್ದು ಸ್ನಾನ ಆದರೆ ಹಿರಿಯರಿಗೆ ಇಡ್ಬೋದು. ನಾವು ಈ ಹಬ್ಬದಲ್ಲಿ ಹಿರಿಯರಿಗೆ ಇಡ್ತೀವಿ. ನನ್ನ ಮಗನಿಗೆ ಎಣ್ಣೆ ಹಚ್ಚೋದೇ ಒಂದು ಇವಾಗ ಸರ್ಕಸ್ ಆಗುತ್ತೆ. ಅಂದರೆ ಎಣ್ಣೆ ಹಚ್ಕೊಂಡು ಸುಮ್ಮನೆ ಇರ್ತಾನೋ ಇಲ್ವೋ ಗೊತ್ತಿಲ್ಲ. ಲಾಸ್ಟ್ ಇಯರ್ ಹಚ್ಚುವಾಗಲೂ ಸ್ವಲ್ಪ ಹಿಂಸೆ ಮಾಡ್ತಿದ್ದ. ಹಾಗಾಗಿ ಈ ಸಲ ತುಂಬ ಹಚ್ಚಕ್ಕೆ ಹೋಗಲ್ಲ, ಲೈಟಾಗಿ ಹಚ್ಚಬೇಕು. ಅಂದರೆ ಸ್ನಾನ ಮಾಡ್ಸೋಕ್ಕಾಗಲ್ಲ, ತುಂಬ ಹಚ್ಚಿದರೆ ಉಜ್ಜಿ ತಿಕ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಲೈಟಾಗಿ ಹಚ್ಚಿ ಇದು ಮಾಡೋದು. ನಾನು ಪಾಯಸನ ನೋಡಿ ಈ ಥರ ಮಾಡ್ತೀನಿ. ಹಾಗೆ ಅಮೂಲ್ದು ಇದು ತಂದಿದ್ರು ಮಿಲ್ಕ್ ಮೇಡು, ಹಾಗಾಗಿ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟ್ ಇದು. ಇವಾಗ ಪಾಯಸನೂ ರೆಡಿ ಆಯಿತು. ಇನ್ನು ಇದೊಂದು ಸ್ವಲ್ಪ ಕುದ್ಬಿಟ್ರೆ ರೆಡಿ ಆಗುತ್ತೆ. ಇವಾಗ ನಾನು ಗೋಡಂಬಿ ದ್ರಾಕ್ಷಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನನ್ನ ಮಗನಿಗೆ ಎಣ್ಣೆ ಹಚ್ಚಕ್ಕೆ ಹೋಗ್ತೀನಿ. ಹಾಯ್ ಲಿದ್ದಮ್ಮ, ಹ್ಯಾಪಿ ಯುಗಾದಿ. ಮೀನ್ಸ್ ನನ್ನ ಮಗ ಎಲ್ಲಿ ಅಳ್ತಾನೋ ಅಂತ ಅಂದ್ಕೊಂಡಿದ್ವಿ. ಆರಾಮಾಗಿದ್ದ. ನಮ್ಮ ಮನೆಯವರು ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಿ ಇವಾಗ ಪೂಜೆ ಮಾಡಿದರು. ಇವಾಗ ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ ತೋರಣ ಎಲ್ಲ ಇವತ್ತು ನಮ್ಮ ಮನೆಯವ್ರದ್ದೇ. ಅಂದರೆ ಒಳಗಡೆ ಫುಲ್ ಕೆಲಸ ಇತ್ತಲ್ವ, ಹಾಗಾಗಿ ಎಲ್ಲ ನಮ್ಮ ಮನೆಯವರೇ ಮಾಡಿದರು ಈ ಸಲ. ಫೈನಲಿ ಪೂಜೆ ಎಲ್ಲ ಆಯಿತು. ನಮಗೆ ಸಪ್ರೇಟು ದೇವ್ರ ರೂಮ್ ಇಲ್ಲ, ಹಾಗಾಗಿ ಏನು ಸೌಕೇಶ್ ಇತ್ತಲ್ವ ಅದರಲ್ಲೇ ನಾವು ಪೂಜೆ ಮಾಡ್ತಾ ಇರೋದು. ಹಿರಿಯರಿಗೂ ಅಷ್ಟೇ ಇಟ್ಟಾಯಿತು. ಸಿಂಪಲಾಗೆ ನಾವು ಮಾಡಿರೋದು. ನಾನಿವತ್ತು ಏನೇನು ಸ್ವೀಟ್ ಮಾಡಿದ್ದೆ ಅಂದರೆ ಜಾಮೂನ್ ಒಂದು ಮಾಡ್ಕೊಂಡಿದ್ದೆ. ನಾನು ನಿನ್ನೆನೇ ಮಾಡಿಟ್ಕೊಂಡಿದ್ದು, ಬೆಳಗ್ಗೆ ಆಗಲ್ಲ ಅಂತ ಹೇಳಿ ನಿನ್ನೆನೇ ಮಾಡಿದ್ದೆ. ಜಾಮೂನ್ ಮಾಡ್ಕೊಂಡಿದ್ದೆ. ಅಂದರೆ ನನ್ನ ಮಗಳು ಹಠಕ್ಕೋಸ್ಕರ ಮಾಡಿದ್ದು. ಇವತ್ತು ನಾನು ಈರುಳ್ಳಿದು ಪಕೋಡ ಮಾಡಿದ್ದೆ. ಹಾಗೆ ಹಪ್ಪಳ, ಕೋಸಂಬರಿ ಮತ್ತು ಬೀನ್ಸ್ ಪಲ್ಯ ಮಾಡಿದ್ದೆ. ಆಮೇಲೆ ಶಾವಿಗೆ ಪಾಯಸ ಮಾಡಿದ್ದೆ. ಎಷ್ಟು ತೆಳು ಇತ್ತು, ಇವಾಗ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ಹಾಗೆ ತರಕಾರಿ ಸಾಂಬಾರು, ಇಡ್ಲಿ, ಪಲಾವ್ ಸಿಂಪಲ್ಗೆ ಇಟ್ಟು ಇವಾಗ ನಮ್ಮದು ತಿಂಡಿ ಆಯಿತು. ಇವಾಗ ಕೂತ್ಕೊಂಡಿದ್ವಿ. 1/4 ಗಂಟೆ ರೆಸ್ಟ್ ಮಾಡಿದ್ವಿ. ನಮ್ಮ ಮನೆಯವರು ಅಷ್ಟೊತ್ತಿಗೆ ಕೆಲಸ ಇದೆ ಅಂತ ಹೋದರು. ಅಷ್ಟೊತ್ತಿಗೆ ನಮ್ಮ ಪಕ್ಕದ ಮನೆಯವರೆಲ್ಲ ಬಂದಿದ್ದರು, ಇವರೆಲ್ಲ ಬಂದಿದ್ದರು. ಅವರಿಗೆಲ್ಲ ಊಟ ಬಡಿಸ್ಕೊಂಡು ಇವಾಗ ಅವರು ನನ್ನ ಮಗನೂ ಕರ್ಕೊಂಡು ಅವ್ರ ಮನೆಗೆ ಹೊರಟಿದ್ದಾರೆ. ಅಷ್ಟೊತ್ತಿಗೆ ನನಗೆ ಅರ್ಜೆಂಟು ಒಂದು ಬ್ಲೌಸ್ ಕೊಡೋಕ್ಕಿದೆ ಅಂತ ಹೇಳಿದರು. ಹಾಗಾಗಿ ಇವಾಗ ನನ್ನ ತಂಗಿನೂ ಬಂದಿದ್ಲು. ಪಾಪ ಅವಳು ಹಬ್ಬಕ್ಕೆ ಅಂತ ಹೇಳಿ ನಮ್ಮ ಮನೆಗೆ ಬಂದಿದ್ದು. ಅವ್ರ ಮನೇಲೂ ಪಾಪ ಅರ್ಜೆಂಟಿಗೆಲ್ಲ ಮಾಡಿ ಮುಗಿಸಿ ನಮ್ಮ ಮನೆಗೆ ಬಂದಿದ್ಲು. ಆದರೆ ಅವಳನ್ನ ಕೂರಕ್ಕೂ ಬಿಡಲಿಲ್ಲ. ಅಯ್ಯೋ ಬಾ 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 ಅಂತ ಹೇಳಿಕೊಂಡು ಶಾಪಿಗೆ ಹೋಗಿ ಒಂದು 3/4 ಗಂಟೆಗೆ ಇಬ್ಬರು ಸೇರಿಕೊಂಡು ಫಾಲ್ ಹಾಕಿ ಬ್ಲೌಸು ಸ್ಟಿಚಿಂಗ್ ಮಾಡಿ ಬಂದ್ವಿ. ಮನೆಗೆ ಬಂದ್ವಿ. ಅಷ್ಟೊತ್ತಿಗೆ ರೂಪಕ್ಕ ಫೋನ್ ಮಾಡಿದರು ನಮ್ಮ ಮನೆಗೆ ಬನ್ನಿ ಅಂತ ಹೇಳಿ. ಅವ್ರ ಮನೆಗೆ ಬಂದೆ. ವಿಡಿಯೋ ಮಾಡಬೇಡ್ವೆ, ನಾನು ನೋಡು ಹೇಗಿದ್ದೀನಿ ಅಂತ ಹೇಳ್ತಾ ಇದ್ರು. ನ್ಯಾಚುರಲ್ ಅಲ್ವಾ, ಇದೇ ಚೆನ್ನಾಗಿರುತ್ತೆ. ಹೀಗೆ ಹಬ್ಬ ಎಲ್ಲ ಮಾಡಿಕೊಂಡು ಖುಷಿ ಆಯಿತು. ಇವತ್ತೊಂದು ದಿನ ಕಳೆದಿದ್ದು ನಮಗೆ. ಅವ್ರ ಮನೇಲಿ ಹೋಳಿಗೆ ಎಲ್ಲ ಮಾಡಿದರು. ಅಲ್ಲಿ ತಿನ್ಕೊಂಡು ಇವಾಗ ನಮ್ಮ ಮನೆಗೆ ಬಂದ್ವಿ. ನಾನು ಅಲ್ಲಿಗಿಂದ ಬಂದ ತಕ್ಷಣ ಮಾಯಾಂಕ್ ಮಲ್ಕೊಂಡ್ಬಿಟ್ಟ. ಅವನದು ಕಿವಿ ನೋಡಿ ಒಳಗಡೆ ಫೋಲ್ಡ್ ಆಗಿತ್ತು, ಅದನ್ನೇ ತೋರಿಸ್ತಾ ಇದ್ವಿ. ಅವರು ಇವತ್ತು ಹಬ್ಬ ಮಾಡ್ತಾರೆ. ಅಂದರೆ ನೈಟ್ ಅವರು ನಾನ್ ವೆಜ್ ಮಾಡ್ತಾರೆ. ನಾವು ನಾನ್ ವೆಜ್ ಮಾಡಲ್ಲ, ವೆಜ್ಜು ಇವತ್ತು. ಬೆಳಿಗ್ಗೆನೇ ಮಾಡೋದು, ನಾವು ರಾತ್ರಿ ನಾನ್ ವೆಜ್ ಏನು ಮಾಡಿಡಲ್ಲ. ಹಾಗಾಗಿ ಅವರು ನಾನ್ ವೆಜ್ ಮಾಡ್ತೀವಿ ಅಂತ ಹೇಳಿ ಅವ್ರು ಫೋನ್ ಮಾಡಿದರು. ಹಾಗಾಗಿ ಅವಳು ನಾನು ಬೇಗ ಹೋಗಿರ್ತೀನಿ ಮನೆಗೆ, ನೀವು ಬನ್ನಿ ಆಮೇಲೆ ಅಂತ ಹೇಳಿದ್ಲು. ಅದಕ್ಕೋಸ್ಕರ ನಾವಿವಾಗ ಹೋಗ್ತಾ ಇದ್ದೀವಿ. ನನ್ನ ಮಗ ಮಲ್ಕೊಂಡಿದ್ದ, ಹಾಗಾಗಿ ಇವಾಗ ಹೊರಟಿದ್ವಿ. ಇವಾಗ ಅವ್ರ ಮನೆಗೆ ರೀಚ್ ಆದ್ವಿ. ನಮ್ಮ ಮನೆಯಿಂದ ಅವ್ರ ಮನೆಗೆ 10 ನಿಮಿಷ ಸಾಕು ಅಷ್ಟೇ. ಎಲ್ಲ ಹತ್ರ ಇದ್ದೀವಿ ನಾವು, ಅಕ್ಕ ತಂಗಿದಿರೆಲ್ಲ. ನಮ್ಮ ಅಕ್ಕ ಒಬ್ಬಳು ಸ್ವಲ್ಪ ದೂರ ಆದ್ಲು, ಅವಳದು ಮೂಡಿಗೆರೆ ಹತ್ರ.
ನಮ್ಮದು ಎಲ್ಲ ಇಲ್ಲೇ ಹತ್ರ ಕೊಟ್ಟಿರೋದು. ಇವಾಗ ಅವ್ರ ಮನೆಗೆ ಬಂದ್ವಿ. ಅವ್ರ ಮನೆಗೆ ಬಂದಾಗ ನೋಡಿ ಇಲ್ಲಿ ಎಲ್ಲ ಅವ್ರದ್ದು ಫುಲ್ಲು ಗಾಡಿಗಳೇ ನಿಂತುಬಿಟ್ಟಿದೆ, ಟಿಪ್ಪರು, JCB, ಕಾರು ಎಲ್ಲ. ಇವಾಗ ಜಸ್ಟ್ ಬಂದ್ವಿ. ನನ್ನ ಮಗಳು ನೋಡಿ ಫಸ್ಟ್ ಡೇ ಬಂದಿದ್ಲು, ಕೂತ್ಕೊಂಡಿದ್ದಾಳೆ. ಎಕ್ಸಾಮು ಓದೋದು ಚಿಂತೆನೇ ಇಲ್ಲ. ನನ್ನ ಮಗ ಬಂದ ತಕ್ಷಣ ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಇವ್ರ ಮನೇಲಿ ಸ್ವಲ್ಪ ಗಾಡಿಗಳು ಜಾಸ್ತಿ ಇದ್ದಾವೆ, ಹಾಗಾಗಿ ಅವನು ಆಟಾಡ್ತಾ ಇದ್ದಾನೆ. ನಮ್ಮ ಮನೆಯವರೆಲ್ಲ ಹೊರಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ದರು. ನಮ್ಮ ತಂಗಿ ಬಂದು ಅಷ್ಟು ಬೇಗ ಸಾಂಬಾರು, ಚಿಕನ್ ಸಾಂಬಾರು ಮಾಡಿದ್ದಾಳೆ. ಹಾಗೆ ಫ್ರೈ ಆಗಿದೆ, ಕಡುಬು, ಅನ್ನ. ಅವ್ರದ್ದು ನೋಡಿ ಈ ಕಡೆ ಹೊರಗಡೆ ಒಂದು ಒಲೆ ಇಟ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಅಡುಗೆ, ಬೇಗ ಅಡುಗೆ ಆಗುತ್ತೆ. ಫ್ರೆಂಡ್ಸ್, ಇವತ್ತು ಸುಸ್ತಾಗ್ಬಿಟ್ಟಿದೆ. ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಬಾಯ್.